ಸಂಘ ಪರಿವಾರದ ಜೊತೆಗೆ ಮತ್ತೆ ಖ್ಯಾತೆ ಶುರು ಮಾಡಿದೆ ಕಾಂಗ್ರೆಸ್. ಸಂಘ ಮತ್ತದರ ಅಂಗ ಸಂಸ್ಥೆಗಳಿಗೆ ಕೊಟ್ಟಿದ್ದ ಭೂಮಿ ವಾಪಸ್ ಪಡೆದು ಭಾರೀ ಚರ್ಚೆಯನ್ನ ಹುಟ್ಟಾಕಿತ್ತು. ಈ ಬೆನ್ನಲ್ಲೇ ಆರ್ಎಸ್ಎಸ್ನ ಪಥಸಂಚಲನ, ಬೈಠಕ್, ಶಾಖೆ, ಸಾಂಘಿಕ ಸಭೆಗಳಿಗೆ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಹೇರೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವಂತ ಪತ್ರ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸಿ ಸಿಎಂಗೆ ಪ್ರಿಯಾಂಕ್ ಪತ್ರ, ಅಗತ್ಯ ಕ್ರಮಕ್ಕೆ ಸಿಎಂ ನಿರ್ದೇಶನ. ಶತಮಾನದ ಸಂಭ್ರಮದಲ್ಲಿರೋ ಆರ್ಎಸ್ಎಸ್ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಹೊಸ ಹೋರಾಟ ಶುರು ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ಗೆ ತುಚ್ಛವಾಗಿ ಮಾತನಾಡಿದ್ದು ಉಂಟು. ಆದ್ರೆ ಈ ಬಾರಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಸರಕಾರಿ ಶಾಲೆ, ಪಾರ್ಕುಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಡೆಸಲಾಗ್ತಿದೆ. ಇದರಿಂದ ಮಕ್ಕಳು ಹಾಗೂ ಯುವ ಸಮುದಾಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತಿದ್ದು, ಇದಕ್ಕೆ ಬ್ರೇಕ್ ಹಾಕುವಂತೆ ಅಕ್ಟೋಬರ್ 4ರಂದು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಸಿಎಂ ಕೂಡ ಪತ್ರವನ್ನ ಸ್ವೀಕರಿಸಿದ್ದು, ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರದ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ. ಇವತ್ತು ಇವ್ರದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ. ಸುಮ್ಮನೆ ಹೊಸ ಇತಿಹಾಸನ ಸೃಷ್ಟಿ ಮಾಡೋದು, ಸುಳ್ಳು ಹೇಳೋದು, ಮತ್ತು ಸಮಾಜದಲ್ಲಿ ಕೋಮದ ವಿಷಬೀಜವನ್ನು ಬಿತ್ತೋದು, ಧರ್ಮರಕ್ಷಣೆ ಹೆಸರಲ್ಲಿ, ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ. ನಮ್ಮ ಸಮಾಜಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬೈಠಕ್ಕೂ ಆಗಬಾರ್ದು, ಏನೂ ಆಗಬಾರ್ದು. ನೀವು ಖಾಸಗಿಯಾಗಿ ಮಾಡ್ಕೊಳ್ಳಿ, ಐ ಹ್ಯಾವ್ ನೋ ಪ್ರಾಬ್ಲಮ್. ನೀವು ಖಾಸಗಿಯಾಗಿ ಈಗ ಇವರು ತಾಲಿಬಾನಿಗೆ ಇಷ್ಟು ಬೈತಾ ಇದ್ರು, ನಿನ್ನೆಲ್ಲ ಅವ್ರ ಜೊತೆನೇ ಓಡಾಡಿದ್ರಲ್ರಿ BJP ಅವರು. ಇವ್ರಿಗೇನಾದರೂ ತತ್ವ ಸಿದ್ಧಾಂತ ಇದೆಯಾ? RSSಗೆ ತಾಲಿಬಾನಿಗೆ ಏನು ವ್ಯತ್ಯಾಸ ಇಲ್ಲ. ಇದು ಇವತ್ತಲ್ಲ, ಮುಂಚೆನೂ ಹೇಳಿದ್ದೀನಿ, ನನಗೆ ಬಿಟ್ಟರೆ ಎಲ್ಲೂ ಬಿಡೋದಿಲ್ಲ, ನನಗೆ ಬಿಟ್ಟರೆ. ಆದರೆ ನಂದು ಇತಿಮಿತಿ ಇದೆ. ನಾವು ನನ್ನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ. ನನ್ನ ಕೈಲಿದ್ರೆ ನಾನೇ ಮಾಡ್ತಾ ಇದ್ದೆ. ನಿಮ್ಮ ವ್ಯಾಪ್ತಿ ಇದ್ರೆ ಬ್ಯಾನ್ ಕೂಡ ಮಾಡ್ತಿದ್ದೆ, ಯಾಕೆ ಮಾಡಲ್ಲ? ಕಾಂಗ್ರೆಸ್ ಸೇರಿ ಜೂನಿಯರ್ ಖರ್ಗೆ ವಿರುದ್ಧ ಸಿಡಿದೆದ್ದ ಕೇಸರಿ ಪಡೆ. ಆರ್ಎಸ್ಎಸ್ ಮುಟ್ಟೋಕೆ ಬಂದ್ರೆ ಭಸ್ಮ ಆಗೋಗ್ತೀರಾ ಅಂತ ಎಚ್ಚರಿಕೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ನಡೆ ಮೂರ್ಖತನದ ಪರಮಾವಧಿ. ಸಂಘದ ಚಟುವಟಿಕೆ ನಿಷೇಧಿಸುವ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಚಪಲಕ್ಕೋಸ್ಕರ ಪತ್ರ ಬರೆದಿದ್ದಾರೆ. ಅವರು ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು. ಗಾಂಧಿ ಕುಟುಂಬ ಓಲೈಸಲು ಮುಂದಾಗಿದ್ದಾರೆ. ಧೈರ್ಯ ಬಿದ್ದರೆ ಮುಟ್ಟಿ ನೋಡಿ ಅಂತೆಲ್ಲ ಅಬ್ಬರಿಸಿದ್ದಾರೆ. ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಇವರೇನು ಆಡ್ತಾ ಇದ್ದಾರೆ. ಅದನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದು ಗೊತ್ತಿದ್ರೂ ಸಹ ಈ ರೀತಿ ಚಪಲಕ್ಕೋಸ್ಕರ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರವನ್ನು ಬರೆದಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ. RSS ಬಗ್ಗೆ ಮಾತಾಡುವಂತ ನೈತಿಕ ಅಧಿಕಾರ 56 ದೇಶದಲ್ಲಿದ್ದೀರಿ. 56 ದೇಶದಲ್ಲಿ ನಿಮ್ಮ MLAಗಳು ಎಷ್ಟಿದ್ದಾರೆ ಲೆಕ್ಕ ಹಾಕೊಂಡ್ರೆ, ನಿಮ್ಮ MLAಗಳು ದೇಶದಲ್ಲಿ ಎಷ್ಟು ಜನ ಇದ್ದಾರೆ? 2 ರಾಜ್ಯ ಬಿಟ್ಟರೆ ಇನ್ಯಾವುದೂ ಇಲ್ಲ, ಅಲ್ಲೇ ಗತಿ ಇಲ್ಲ ನಿಮ್ಗೆ. ಎಷ್ಟು ಜನ MP ಗಳಿದ್ದೀರಾ ನೀವು? ನಿಮ್ ಯೋಗ್ಯತೆ ಎಷ್ಟು ಜನ MP ಗಳಿದ್ದೀರಾ? ಎಷ್ಟು ಜನ BJP ಎಷ್ಟು ಜನ ಇದೆ ದೇಶದಲ್ಲಿ? MLA MP ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ? ಮುಟ್ಟಕ್ಕಾಗುತ್ತೆ ನೀವು? DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸಂಘದ ಪ್ರಾರ್ಥನೆ ಹೇಳಿದ್ರಲ್ಲ, ಅವ್ರ ಮೇಲೂ ಬ್ಯಾನ್ ಹಂಗಾರ. DK ಶಿವಕುಮಾರ್ ಅವರು ಬಹಳ ಭಕ್ತಿಯಿಂದ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಎರಡನೇದ್ದು, PFI ಮೇಲೆ ನಿಮ್ದು ಅಡ್ಜಸ್ಟ್ಮೆಂಟ್ ನಡೀತದೆ. ಜಿನ್ನಾ ಸ್ಥಾಪಿತ ಮುಸ್ಲಿಂ ಲೀಗು ಇವತ್ತು ಭಾರತದೊಳಗದ. ಅದ್ರ ಜೊತೆಗೆ ಇವ್ರದ್ದು ಅಂಡರ್ಸ್ಟ್ಯಾಂಡಿಂಗ್, ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕ್ ಖರ್ಗೆ ಭಾವಿಸಿದಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ, ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ. ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕ್ ಖರ್ಗೆ ದೃಷ್ಟಿಯಲ್ಲಿ ಅಪರಾಧವಾ? ಇದೇ ಸಂದರ್ಭದಲ್ಲೇ ಪ್ರಿಯಾಂಕ್ ಖರ್ಗೆ ಸರಕಾರಿ ಶಾಲೆಗಳಲ್ಲಿ ಸಂಘದ ಚಟುವಟಿಕೆಗಳನ್ನು ನಿಷೇಧಿಸುವಂತೆ ಮನವಿ ಮಾಡಿರೋದು ಸಂಘರ್ಷಕ್ಕೆ ವೇದಿಕೆ ಒದಗಿಸಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ.
ಈ ವಿಚಾರದಲ್ಲಿ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಯುದ್ಧ ಶುರುವಾಗುವ ಲಕ್ಷಣ ಗೋಚರಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.